ಅನುಮತಿ ಕೊಡದೇ ಇರೋ ಹಾಗೆ ನೋಡ್ಕೊಳ್ಬೇಕು. ಕೊನೆಯ ತನಕ ಸತಾಯಿಸ್ರಿ. ಅವ್ರು ಸಿದ್ಧತೆ ಮಾಡ್ಕೊಳ್ಬಾರ್ದು, ಮುದ್ರಣ ಮಾಡ್ಕೊಳ್ಬಾರ್ದು, ಆಗಬಾರ್ದು. ಇಂಥ ನೀಚರ್ರಿ ಇವರು. ಆದ್ರೂ ನಾವು ಭಾರತ ಮಾತೆಯ ಪುತ್ರರಿದ್ದೀವಿ. ನೀವು ಎಷ್ಟೇ ಏನೇ ಮಾಡಿದ್ರು ಕೂಡ ಈ ಪ್ರತಿಭಟನೆ ಮಾಡುವಂತ ನಿರ್ಧಾರ ಮಾಡಿದ್ದೀವಿ, ಮಾಡೇ ಮಾಡ್ತೀವಿ ಅಂತ ಹೇಳಿ ಇವತ್ತು ತೋರಿಸಿರಿ ಕಂಠಗಳಿಗಳ. ಯಾವ ಅರ್ಥವನ್ನು ನಿಲ್ಸಕ್ಕಾಗುದಿಲ್ಲ ರೀ. ನಮ್ಮ ಧರ್ಮ ಇದೆ, ನಮ್ಮ ದೇಶ ಇದೆ. ಹಿಂದುಗಳ ಮೇಲೆ ಕಲ್ಲೆಸಿದರೆ ಮಾಲಾಧಾರಿಗಳು ಭಜನೆ ಮಾಡ್ತಾ, ಹಾಡು ಹೇಳ್ತಾ, ಶಾಂತವಾಗಿ ತಮ್ಮ ದೇವಸ್ಥಾನ ಪೂಜೆ ಮುಗಿಸ್ಕೊಂಡು ಅವರು ಮೆರವಣಿಗೆ ಮಾಡಬೇಕಾದ್ರೆ ಕಲ್ಲೆಸಿದರೆ ಸೊಕ್ಕ ಏನ್ ಕಡಿತಾರೇನೋ? ಯಾಕೆ ಕಲ್ಲೇಕೆ ಎಸಿತಾ ಇದ್ದೀರೇನೋ? ಇವತ್ತು ಕಲ್ಲೆಸಿತರಿ ನಾಳೆ ಇನ್ನೊಂದು ಪ್ರಾರಂಭ ಮಾಡುತ್ತೆ. ಅದು ಮಾಡಬಾರ್ದು ಅಂತಾನೆ ಇವತ್ತು ನಾವು ನಿಮ್ಗೆ ಎಚ್ಚರಿಕೆ ಕೊಡಕ್ ಬಂದಿದ್ದೀವಿ. ಕಲ್ಲೆಸೆಯುವಂತವ್ರು ಯಾರು ಅಂತಂದ್ರೆ ನಮಗೆ ಅರ್ಥ ಆಗಿದೆ. ನಮಗೆ ಅಲ್ಲ ಒಬ್ಬನೇ ದೇವರು, ಅಲ್ಲ ಬಿಟ್ಟು ಬೇರೆ ದೇವರನ್ನ ಪೂಜೆ ಮಾಡುವಂತವರನ್ನೇ ಕಲ್ಲೆಸಿರಿ, ಹೊಡಿರಿ, ಬರೀರಿ ಅಂತ ಅವರು ಕಲಿಸಿದ್ದಾರೆ. ಅದಕ್ಕೆ ಕಲ್ಲೆಸಿತಾ ಇದ್ದಾರೆ. ಯಾರೋ ಹುಡುಗರಲ್ಲ, ಯಾರೋ ಪುಟ್ಟಕೋಶಿ ಹುಡುಗರಲ್ಲ, ಮದರ್ಸಾದಲ್ಲಿ ಕಲಿಸಿದ್ದಾರೆ. ಯಾರಿಗೆ ಕಲ್ಲೆಸಿಬೇಕು, ಎಲ್ಲಿ ಬೆಂಕಿ ಹಚ್ಚಬೇಕು, ಯಾರಿಗೆ ಕೊಲೆ ಮಾಡಬೇಕು, ಯಾವ ದೇವಸ್ಥಾನವನ್ನ ತಡಿಬೇಕು, ಯಾವ ಮೆರವಣಿಗೆ ತಡಿಬೇಕು, ಮದರ್ಸಾದಲ್ಲಿ ಕಲಿಸಿದ್ದಾರೆ. ಅದಕ್ಕೆ ಮಾಡ್ತಾ ಇದ್ದಾರೆ ಅವರು. ಅಂತ ಅನ್ನೋದು ನೆನಪಿಟ್ಕೊಳ್ಳಿ. ಎರಡನೆಯ ಟಿಪ್ಪು ಆಗಕ್ ಹೊರಟಿದಾರಲ್ಲ, ಮುಗೀತು, ಇನ್ನು ಮುಗೀತು. ಈ ರೀತಿಯ ಹಿಂದೂಗಳ ಮೇಲೆ ಕಲ್ಲು ಎಸೆಯುವಂತಹ ಮಾನಸಿಕತೆಯನ್ನ ನೆಲೆಸುವವರೆಗೆ ಇದು ನಿರಂತರವಾಗಿ ನಡೆಯುತ್ತೆ. ಚಾಮರಾಜಪೇಟೆಯ ಶಾಂಪಲ್ ಇದೊಂದು ನಿಮಿತ್ತ ಅಷ್ಟೇ. ಹಿಂದೂ ಧರ್ಮದ ಮೇಲೆ ಕಲ್ಲೆಸೆದಿದ್ದಾರೆ, ಹಿಂದೂ ಮಹಿಳೆಯರ ಮೇಲೆ ಕಲ್ಲೆಸಿದ್ದಾರೆ, ಹಿಂದೂ ದೇವಸ್ಥಾನಗಳ ಮೇಲೆ ಕಲ್ಲೆಸಿದ್ದಾರೆ, ಹಿಂದೂ ದೇವರುಗಳ ಮೇಲೆ ಕಲ್ಲೆಸಿದ್ದಾರೆ ಅಂತ ಅನ್ನೋದು ನೆನಪಿಟ್ಕೊಳ್ಳಿ. ಬರೇ ಚಾಮರಾಜಪೇಟೆಗೆ ಸೀಮಿತ ಅಲ್ಲ. ನಮ್ಮ ಸಮಾಜದಲ್ಲಿ ಇನ್ನೂ ಜಾಗೃತಿ ಆಗ್ಬೇಕಾಗಿದೆ. ಸಾಕಷ್ಟು ಇದೇ ಸಿಟ್ಟು ಹೊಟ್ಟೆ ಒಳಗೆ ಸಿಟ್ಟಿದೆ, ಅದು ಸ್ವಲ್ಪ ಗಟ್ಟ ಒಳಗೆ ಬರಬೇಕು, ಹೊರಬರಬೇಕದು. ಹಿಂದೂ ಸಂಘಟನೆಗಳಿಗೆ ಇವತ್ತು